ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಸೂಪರ್ ಅಡುಗೆ ಕಟ್ಟೆ. ನಿಮ್ಮೆಲ್ಲರಿಗೂ ಹಸಿ ಮೂಲಂಗಿ ಎಷ್ಟು ಒಳ್ಳೆಯದು ಅಂತ ಎಲ್ಲರಿಗೂ ಗೊತ್ತು. ಮೂಲಂಗಿನೇ ತುಂಬಾ ಒಳ್ಳೆಯದು. ಅದು ಬೇಯಿಸ್ಕೊಂಡು ತಿಂದ್ರೂ ಅಥವಾ ಹಸಿಯಾಗಿ ತಿಂದ್ರೂ ಪೌಷ್ಟಿಕಾಂಶ ಹೆಚ್ಚಾಗಿ ಸಿಗುತ್ತೆ ನಮ್ಮ ದೇಹಕ್ಕೆ. ಮೂಲಂಗಿ ನಮ್ಮ ದೇಹಕ್ಕೆ ವಿಟಮಿನ್ ಸಿ ಅನ್ನು ಹೆಚ್ಚಾಗಿ ಕೊಡುತ್ತೆ ಸ್ನೇಹಿತರೆ. ಈ ವಿಟಮಿನ್ ಸಿ ಬ್ಲಡ್ ಶುಗರ್ನ ಕಂಟ್ರೋಲ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸ್ಕಿನ್ಗೆ ತುಂಬಾ ಒಳ್ಳೆಯದು, ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ. ಮತ್ತು ಕ್ಯಾನ್ಸರ್ರೂ ತಡೆಗಟ್ಟೋದಕ್ಕೆ ಮೂಲಂಗಿ ಒಂದು ತರಕಾರಿ ತುಂಬಾ ಹೆಲ್ಪ್ಫುಲ್ ಅಂತ ಕೇಳ್ಪಟ್ಟಿದ್ದೀವಿ. ಸೊ ಇಂಥ ಒಳ್ಳೆ ಪೌಷ್ಟಿಕಾಂಶ ಇರೋ ಹಸಿ ಮೂಲಂಗಿ ಉಪಯೋಗಿಸಿ ಚಟ್ಪಟ್ ಅಂತ ಒಂದು ಗೊಜ್ಜನ್ನು ಹೇಗೆ ಮಾಡ್ಕೋಬೋದು ಅಂತ ನೋಡೋಣ. ಸಿಕ್ಕಾಪಟ್ಟೆನೇ ಟೇಸ್ಟಿಯಾಗಿರುತ್ತೆ. ಹಸಿ ಮೂಲಂಗಿ ಹಾಗೆ ತಿನ್ನೋಕ್ಕೆ ಬೇಜಾರಾದರೆ ಈ ಥರ ಮಾಡಿದ್ರೆ ಇಷ್ಟಪಟ್ಟು ತಿಂತಾರೆ ಮನೆಯವರೆಲ್ಲ. ಹಾಗೆಯೇ ಆರೋಗ್ಯಕ್ಕೂ ತುಂಬಾ ಬೆನಿಫಿಷಿಯಲು. ಬೇಗ ಕೂಡ ಮಾಡ್ಕೊಂಬಿಡ್ಬೋದು ಸ್ನೇಹಿತರೆ, ಒಂದು 5ರಿಂದ 6 ನಿಮಿಷದಲ್ಲಿ ಮಾಡ್ಕೊಂಬಿಡ್ಬೋದು. ಇದು ಟೇಸ್ಟಿಯಾಗಿರುತ್ತೆ. ಬಿಸಿ ಬಿಸಿ ಮುದ್ದೆಗೆ ಮತ್ತು ಅನ್ನಕ್ಕೂ ಕೂಡ ಅದ್ಭುತವಾದಂಥ ಸೈಡ್ ಡಿಶ್ ಅಂತಲೇ ಕರ್ಕೋಬೋದು. ಸೊ ಬನ್ನಿ ನೋಡ್ಕೊಂಬಿಡೋಣ ಹೇಗೆ ಮಾಡೋದು ಅಂತ. ಇದನ್ನು ಮಾಡೋದಕ್ಕೆ ನಾನು ಒಂದೇ ಒಂದು ಮೂಲಂಗಿ ತೊಗೊಂಡಿದ್ದೀನಿ. ನೀವು ನೋಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೋಬೋದು ಸ್ನೇಹಿತರೆ. ಈಗ ಸೈಡ್ನಲ್ಲಿ ತೊಳ್ಕೊಂಡು ಸೈಡ್ನಲ್ಲಿರೋ ಇದು ಸಿಪ್ಪೆನೆಲ್ಲ ತೆಕ್ಕೊಂಡು ತುರಿದು ಮೊದಲಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ತುರಿದು ಇಟ್ಕೊಂಡಿದ್ದೀನಿ. ನೀವು ನೀರು ಈ ಅಂಶನ ತೆಗಿಬೋದು, ಇಲ್ಲ ಅಂದರೆ ಹಾಗೇ ಮಾಡ್ಕೋಬೋದು ಸ್ನೇಹಿತರೆ. ಅದು ಹೆಲ್ತ್ ಬೆನಿಫಿಟ್ ಜಾಸ್ತಿ ಇರುತ್ತೆ ಅದರಲ್ಲಿ. ಈಗ ನೋಡಿ, ನಾನು ಒಂದು ಮಿಕ್ಸಿ ಜಾರ್ಗೆ ಒಂದು 4 ಟೇಬಲ್ ಚಮಚದಷ್ಟು ಕಾಯಿ ತುರಿ, 2 ಹಸಿರು ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಹುರ್ಗಡ್ಲೆ 1.5 ಟೀ ಚಮಚ ಮತ್ತು ಹುಣಸೆ ಹಣ್ಣನ್ನು ಹಾಕ್ಕೊಂಡು ಒಂಚೂರು ನೀರು ಹಾಕ್ಕೊಂಡು ರುಬ್ಕೊಂಡ್ಬಿಡ್ತೀನಿ. ನುಣ್ಣಗೆ ರುಬ್ಕೊಳ್ಳಿ, ಒಂದು ಚಟ್ನಿ ಹದಕ್ಕೆ ಬರಬೇಕಿದು. ಈಗ ರುಬ್ಬಿರೋ ಅಂಥ ಮಿಶ್ರಣನ ತುರ್ಕೊಂಡಿರೋ ಮೂಲಂಗಿಗೆ ಸೇರಿಸ್ಕೊಳ್ತೀನಿ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ಗಟ್ಟಿ ಮೊಸರು 1 ಕಪ್ನ ಸೇರಿಸ್ಕೊಳ್ಳಿ. ಮಿಕ್ಸ್ ಮಾಡ್ತಾ ಬನ್ನಿ. ಆಮೇಲೆ ಮಿಕ್ಸ್ ಆದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ಈ ಒಂದು ಹಸಿ ಗೊಜ್ಜು. ಇದಕ್ಕೆ ಒಳ್ಳೆಯ ಒಂದು ಒಗ್ಗರಣೆ, ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕರ್ಬೇವಿನ ಸೊಪ್ಪು, ಇಂಗನ್ನು ಹಾಕಿ ಒಗ್ಗರಣೆ ಮಾಡಿ ಸೇರಿಸಿದ್ದೀನಿ. ರುಚಿ ಹೆಚ್ಚುತ್ತೆ ಒಗ್ಗರಣೆ ಹಾಕೋದ್ರಿಂದ. ನೀವು ಬೇಕಾದರೆ ಹಾಗೇನೂ ಸೇವಿಸ್ಬೋದು. ನೋಡಿದ್ರಲ್ಲ ಎಷ್ಟು ಸಿಂಪಲ್ ರೆಸಿಪಿ, ಎಷ್ಟು ಹೆಲ್ತಿ ರೆಸಿಪಿ ಅಂತ. ಖಂಡಿತ ಮೂಲಂಗಿ ಮನೇಲಿದ್ದರೆ ಇವತ್ತೇ ಇದನ್ನು ಟ್ರೈ ಮಾಡಿ. ನಾನು ಹೇಳ್ದಂಗೆ ಬಿಸಿ ಬಿಸಿ ಅನ್ನಕ್ಕಂತೂ ಸಖತ್ತಾಗಿರುತ್ತೆ, ಮುದ್ದೆಗೂ ಹೊಂದ್ಕೊಂಡು ಹೋಗುತ್ತೆ ಈ ಒಂದು ಹಸಿ ಗೊಜ್ಜು. ಟ್ರೈ ಮಾಡಿ. ಈ ಒಂದು ಸಿಂಪಲ್ ರೆಸಿಪಿ ಹೇಗಿತ್ತು ಅಂತ ನನಗೆ ತಿಳಿಸ್ಕೊಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಫಾರ್ ನಾವ್.